ಇವಾಗಿರೋ ಜನ್ರೇಷನ್ಸ್ ಎಲ್ಲ ಏನಂದರೆ, ನೀವು IPL ಬೆಟ್ಟಿಂಗ್ ಆಯಿತು, ಇವಾಗ ಫುಟ್ಬಾಲ್ ಬೆಟ್ಟಿಂಗ್ ಆಯಿತು. ಮೊದಲೆಲ್ಲ ತುಂಬ ಕಷ್ಟ ಇತ್ತು. ಇವಾಗ ಆನ್ ದ ಟ್ಯಾಪ್ ಒಂದು ಕೈಯಲ್ಲಿ ನೀವು ಮೊಬೈಲಲ್ಲಿ ಏನು ಬೇಕಾದ್ ಮಾಡ್ಬೋದು. ಸೊ ನಾವು ಇವಾಗಿರೋ ಜನ್ರೇಷನ್ಸ್ ನಾವೇನು ಮಾಡ್ಬೇಕು, ಬರ್ತಾ ಇರೋ ಜನ್ರೇಷನ್ಸಿಗೆ, ಹೊಸ ಹೊಸ ಜನ್ರೇಷನ್ಸಿಗೆ ಅವ್ರಿಗೆ ನಾವೇನು ಹೇಳಬೇಕಂದ್ರೆ, ಇಟ್ ಈಸ್ ನಾಟ್ ಸಮಥಿಂಗ್ ವಿಚ್ ಈಸ್ ಹೆಲ್ಪ್ಫುಲ್. ಅವ್ರು ಹೇಳಿದ್ರು ನಿಮಗೆ ಪ್ರೊಬಬಿಲಿಟಿ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್, ನೀವು ಒಂದು 10 ಗೇಮ್ ಮಾಡಿದರೆ ಒಂದು 2 ಅಥವಾ 1 ಅಥವಾ 2 ಗೇಮ್ ಆಡ್ಬೋದು. ಅದ್ರ ಜೊತೆಯಾಗಿ ಅಡ್ವರ್ಟೈಸ್ಮೆಂಟ್ನ ನೋಡೋದಾದರೆ, ಅವ್ರು ಯಾವ ಥರ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಯಾರೇ ಆಟ ಆಡೋಕೆ ಹೋದ್ರೂ ಅವ್ರು ಗೆಲ್ತಾರೆ ಅಂತ ತಿಳ್ಕೊಂಡು ಇದನ್ನು ಮಾಡ್ತಾರೆ. ಇವಾಗ ನಾನು ಡಾಕ್ಟರ್ ಮುಕುಪ್ಪಿ ಅಂತ ವಿಕ್ಟೋರಿಯಾ ಹಾಸ್ಪಿಟಲ್ದಲ್ಲಿ ವರ್ಕ್ ಮಾಡ್ತೀನಿ. ನಾವು ನೋಡ್ತಾ ಇರ್ತೀವಿ ಪೇಷಂಟ್ಸ್ನ ಈ ಥರ ಏನಾಗೈತೆ ಅಂದರೆ, ಅವ್ರು ಎಡಿಕ್ಷನಿಗೆ ಆಗಿದ್ದೀವಿ ಅಂತ ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬರಲ್ಲ. ಒಂದು ಅಪಘಾತ, ಲೈಕ್ ಒಂದು ಇದರ ಸುಸೈಡ್ ಮಾಡ್ಕೋತಾರೆ, ಅಥವಾ ಮನೆಯಲ್ಲಿ ಹರಾಸ್ಮೆಂಟ್ ಆಗಿರುತ್ತೆ, ಲೋನ್ ಮಾಡಿ ಮತ್ತೊಬ್ಬರ ಕಡೆಯಿಂದ ಅವರು ಹರಾಸ್ಮೆಂಟ್ ಮಾಡೋದಾಗಿ ಆಯಿತು, ಅಥವಾ ಫ್ರೆಂಡ್ಸ್ ಕಡೆಯಿಂದ ಲೋನ್ ತೊಗೊಂಡು ಅಲ್ಲಿ ಅವ್ರ ಮಧ್ಯೆ ಸಂಘರ್ಷ ಆಗಿರೋದು, ಈ ಥರ ಎಲ್ಲ ಕಂಪ್ಲೇಂಟ್ಸಿಂದ ಬರ್ತಾರೆ. ಸೂಸೈಡ್ ಕೇಸಸನ್ನು ನೋಡೋದಾದರೆ, ಇವಾಗ ಇವ್ರು ಸರ್ ಹೇಳಿದ ಪ್ರಕಾರ, ಡಾಟಾ ಪ್ರಕಾರ 17ರಿಂದ 18 ವಿದ್ಯಾರ್ಥಿಗಳು ಅಂತ. ಅದು ರಿಪೋರ್ಟ್ ಮಾಡಿರೋದು ಅಷ್ಟೇ. ಎಷ್ಟೋ ಪೇಷಂಟ್ಸು ಬಂದು ಬೇರೆ ಏನೋ ರೀಸನ್ ಹೇಳಿಬಿಡ್ತಾರೆ, ಇಲ್ಲಾಂದರೆ ಪರೀಕ್ಷೆಯಲ್ಲಿ ತೊಂದರೆ ಆಗ್ತಿದೆ ಅಂತ ಹೇಳ್ತಾರೆ, ತುಂಬ ಏನೇನೋ ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾರೆ. ಆ್ಯಕ್ಚುಲಿ ಇದು ಒಂದು ಕಾರಣ ಇರೋದ್ರಿಂದ. ಇನ್ನೊಂದು ಎರಡನೇದು ಪಾಯಿಂಟ್ಸ್ ಏನಂದರೆ, ನಮ್ಗೆ ಈಸಿಯಾಗಿ ಇವಾಗ ಇದು ಸಿಗ್ತಾ ಇದೆ, ಲೋನ್ಸ್, ಪರ್ಸನಲ್ ಲೋನ್ಸ್. ನಿಮಗೆ ವಿತೌಟ್ ಜಸ್ಟ್ ಒಂದು ಆಧಾರ್ ಕಾರ್ಡ್ ನಂಬರ್ ಆಯಿತು, ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ್ರಿಂದ ಇಮಿಡಿಯೇಟ್ಲಿ 1 ಲಕ್ಷದಿಂದ 9 ಲಕ್ಷದವರೆಗೂ ನೀವು ಇಮಿಡಿಯೇಟ್ಲಿ ವಿತಿನ್ 10 ಮಿನಿಟ್ಸ್ ನಿಮಗೆ ಪರ್ಸನಲ್ ಲೋನ್ ಸಿಕ್ಬಿಡುತ್ತೆ. ನಾವಿ ಆ್ಯಪ್ ಅಂತ ಇದೆ, ತುಂಬ ಮೂವಿ ವೀಕ್ ಅಂತ ಆ್ಯಪ್ ಇದೆ. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಪ್ಸ್ ವಿಚ್ ಗಿವ್ ಯು ಲೋನ್ಸ್. ಆ ಲೋನ್ಸ್ನ ತೊಗೊಂಡ್ಬಿಟ್ಟು ಇವರು ಬೆಟ್ಟಿಂಗ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬೆಟ್ಟಿಂಗ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಅಲ್ಲಿ ಗೆಲ್ಲೋ ಚಾನ್ಸಸ್ ಕಡಿಮೆ ಇರುತ್ತೆ. ಅವರಿಗೆ ಅದು ಗೊತ್ತಾಗಲ್ಲ, ಅದೇನು ಆ್ಯಕ್ಚುಲಿ ಬಿಗ್ ಥಿಂಗ್ ಗೋಯಿಂಗ್ ಆನ್ ಅಂತ. ಅಲ್ಲಿ ಲೂಸ್ ಆಗಿರೋ ಮನಿನ ಅವ್ರು ರೀಪೇ ಮಾಡೋದು ಮತ್ತೊಬ್ಬರ ಕಡೆಯಿಂದ ಲೋನ್ ತೊಗೋತಾರೆ, ಅದನ್ನು ಕ್ಲೋಸ್ ಮಾಡೋಕ್ಕೆ ಇನ್ನೊಬ್ಬರ ಕಡೆಯಿಂದ ಲೋನ್ ತೊಗೋತಾರೆ. ಸೊ ಇದೇನಾಗುತ್ತೆ, ಎಂಡ್ ಆಫ್ ದ ಡೇ ಅವ್ರು ಸ್ಟ್ರೆಸ್ಫುಲ್ ಆಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ. ಅದ್ರ ಜೊತೆಯಾಗಿ ನಾವೇನಂತೀವಿ, ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೋಷಿಯಲಿ ದೇ ವಿಲ್ ನಾಟ್ ಬಿ ಫಿಟ್. ಅಂದರೆ ಅವರು ಸಮಾಜದಲ್ಲಿ ಏನಾದರೂ ಅವ್ರಿಗಂತೂ ಒಳಗಡೆ ಒಂದು ಖಿನ್ನತೆ ಇರುತ್ತೆ, ನಾನು ಏನಪ್ಪ ಇಷ್ಟು ಸಾಲ ಮಾಡಿಬಿಟ್ಟಿದ್ದೀನಿ, ಬೆಟ್ಟಿಂಗಲ್ಲಿ ಸೋತ್ಬಿಟ್ಟಿದ್ದೀನಿ ಅಂತ. ಅವರು ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಯಿತು ಮಾತಾಡೋದಾಯಿತು, ಸ್ನೇಹಿತರ ಜೊತೆ ಮಾತಾಡೋದಾಯಿತು, ಅದೇನೂ ಮಾಡಲ್ಲ. ಸೊ ಏನಾಗುತ್ತೆ, ಅವರು ಲಾಸ್ಟ್ ಸ್ಟೆಪ್ ಅಂದರೆ ಸೂಸೈಡ್, ಅಥವಾ ಇನ್ನೊಂದು ಮತ್ತೊಂದು ಏನಾದರೂ ತಮ್ಮ ಸೆಲ್ಫ್ ಹಾರ್ಮಿಂಗ್ ಮಾಡ್ಕೊಂಡ್ಬಿಟ್ಟು ಅದರಿಂದ ತಪ್ಪಿಸ್ಕೋಬೋದು ಅಂತ ಅವ್ರು ತಿಳ್ಕೊತಾರೆ. ಬಟ್ ಅವರು ತಂದೆ ತಾಯಿಗೆ ತುಂಬ ತೊಂದರೆ ಆಗುತ್ತೆ ಇದರಿಂದ. ಸೊ ಅದರಲ್ಲಿ ನಮಗೆ ಬೇರೆ ಬೇರೆ ಸ್ಟೇಜಸ್ ಇರುತ್ತೆ. ಒಂದು ಡಿ-ಅಡಿಕ್ಷನ್ಸ್ ಸ್ಟೇಜ್ ಅಂತ ಹೇಳ್ತೀವಿ. ಇವಾಗ ಎಜುಕೇಟಿಂಗ್, ಎಲ್ಲರೂ ಇವಾಗ ಯೂತ್ಸ್ ಆರ್ ಗೆಟಿಂಗ್ ಎಜುಕೇಟೆಡ್, ದೇ ಆರ್ ಗೆಟಿಂಗ್ ಫಿಂಗರ್ ಟಿಪ್ಸಲ್ಲಿ ಅವರಿಗೆಲ್ಲ ಮಾಹಿತಿ ಸಿಗ್ತಾ ಇದೆ. ಯಾರು ಅವರು ಅವೇರ್ ಆಗಿಬಿಟ್ಟು ನಮ್ಮ ಹತ್ರ ಹೆಲ್ಪಿಗೋಸ್ಕರ ಬರ್ತಾರೆ, ಅವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡಿಬಿಟ್ಟು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಒಂದು ಥೆರಪಿ ಇದೆ. ಅಂದರೆ ನೆಗೆಟಿವ್ ಆಗಿ ನಾವು ಯಾವುದೇ ಒಂದು ಅಡಿಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಬೆಟ್ಟಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಅದ್ರದ್ದು ನೆಗೆಟಿವ್ ಆಸ್ಪೆಕ್ಟ್ಸ್ನ ನೋಡ್ಕೊಂಡ್ಬಿಟ್ಟು ಅಲ್ಲಿ ನಾವು ಅವರಿಗೆ ತಿಳಿಸಿ ಕಡಿಮೆ ಮಾಡಿಸ್ತಾ ಹೋಗ್ಬೋದು. ಆಮೇಲೆ ಈ ಎರಡನೇದು ಸ್ಕ್ರೀನ್ ಟೈಮಿಂಗ್ನ ನಾವು ಕಡಿಮೆ ಮಾಡ್ತೀವಿ. ಅವರಿಗೆ ಸಡನ್ನಾಗಿ ಇವಾಗ ಮೊಬೈಲ್ ಕೊಟ್ಟು ಎಡಿಕ್ಷನ್ ಆಗಿದೆ, ಸಡನ್ನಾಗಿ ತೊಗೊಂಡ್ಬಿಟ್ರೆ ಮೊಬೈಲ್ ಅಡಿಕ್ಷನ್ ಹೋಗಲ್ಲ. ಸೊ ಅಲ್ಲಿ ನಾವು ಟೈಮ್ ಔಟ್ಸ್ ಅಂತ ಸೆಟ್ ಮಾಡ್ತೀವಿ. ಅವ್ರನ್ನ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಆಯಿತು, ಈ ನಿಮಾನ್ಸಲ್ಲಿದೆ, ಬೇರೆ ಬೇರೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ಸಲ್ಲೇ ಏನಿದೆ, ಡಿ-ಅಡಿಕ್ಷನ್ ಸೆಂಟರ್ಸ್, ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಂತ. ಅವ್ರ ಸಮಯವನ್ನು ನಾವು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಿಬಿಡ್ತೀವಿ. ಇನ್ವಾಲ್ವ್ ಮಾಡಿ ಅಲ್ಲಿಂದ ನಾವು ಡಿ-ಅಡಿಕ್ಷನನ್ನು ಈ ಥರ ಮಾಡ್ಬೋದು. ಮೆಡಿಕಲಿ ಅಂತ ಹೋದಾಗೆ ದೇರ್ ಆರ್ ಡಿಫ್ರೆಂಟ್ ಮೆಡಿಸಿನ್ಸ್ ಅವೈಲೇಬಲ್. ಏನಾಗುತ್ತೆ ಅಂದರೆ, ಈ ಥರ ಸಾಲ ಮಾಡಿ ಅಥವಾ ಇದನ್ನು ಮಾಡಿ ಡಿಪ್ರೆಷನ್ ಆಗೋಂಥ ಅಥವಾ ಆಂಗ್ಸೈಟಿ ಅಥವಾ ಸೋಷಲ್ ಇಂಪ್ಯಾಕ್ಟ್ಫುಲ್, ಸೋಷಿಯಲಿ ದೇ ವಿಲ್ ಬಿ ನಾಟ್ ಫಿಟ್. ಅವರಿಗೆ ನಾವು ಏನು ಮಾಡ್ತೀವಿ, ದೇರ್ ಆರ್ ಸರ್ಟನ್ ಮೆಡಿಕಲಿ ಟ್ರೀಟ್ಮೆಂಟ್ ವಿಚ್ ಆಸ್ ಪ್ರೂವನ್ ಮೆಥಡ್ಸ್ ವಿಚ್ ವಿಲ್ ಮೇಕ್ ದೆಮ್ ಮೂಡ್ ಎನ್ಹ್ಯಾನ್ಸ್ಮೆಂಟ್. ಡಿಪ್ರೆಷನ್ ಒಳಗೆ ಆಗ್ಬಿಡ್ತಾರೆ, ಅವ್ರನ್ನ ಮೂಡ್ ಎನ್ಹ್ಯಾನ್ಸ್ ಮಾಡಿಬಿಟ್ಟು ಅವ್ರನ್ನ ಮೆಡಿಕಲಿ ದೇರ್ ಆರ್ ಸ್ಟೆಪ್ 1 2 3 4 ಅಂತ ಈ ಥರ. ಅದಲ್ಲದೆ ನಾವು ಇನ್ನೊಂದು ಏನು ಮಾಡ್ಬೋದು ಅಂದರೆ, ಫ್ಯಾಮಿಲಿ ಮೆಂಬರ್ಸಿಗೂ ಕೌನ್ಸಿಲಿಂಗ್ ಮಾಡಿಬಿಟ್ಟು ಅವ್ರ ಕಡೆಯಿಂದನೂ ಸಹಾಯದಿಂದ ಒಟ್ಟಾರೆ ನಾವು ಅವ್ರನ್ನ ಡಿ-ಅಡಿಕ್ಷನನ್ನು ಹೊರಗಡೆ ಬರ್ಬೋದು. ದಿಸ್ ಈಸ್ ಸೇಮ್ ಆ್ಯಸ್ ಆಲ್ಕೋಹಾಲ್ ಅಡಿಕ್ಷನ್ ಇರುತ್ತೆ, ಡಿ-ಅಡಿಕ್ಷನ್ ಅಂತ ಇಂಟಾಕ್ಸ್ ಮಾಡ್ತೀವಿ. ಸೊ ಟೊಬ್ಯಾಕೊ ಅಡಿಕ್ಷನ್ ಅಂತ ಇರುತ್ತೆ, ಅದಕ್ಕೂ ಒಂದು ಗೈಡ್ಲೈನ್ಸ್ ಇರುತ್ತೆ. ಸೊ ಈ ಥರ IPL ಬೆಟ್ಟಿಂಗಿಗೂ ಒಂದು ಟ್ರೀಟ್ಮೆಂಟ್ ಇದೆ. ನಾನೇನು ಹೇಳೋದಂದರೆ, ಈ ಬರೋ ಯುವಕರಿಗೆ ನಿಮ್ಮಲ್ಲಿ ಆ ಥರ ಏನಾದರೂ ಅಡಿಕ್ಷನ್ ಏನಾದರೂ ಇದ್ದರೆ, ನೀವು ಮುಂದೆ ಬಂದು ನಿಮ್ಮ ನಿಯರೆಸ್ಟ್ ಹೆಲ್ತ್ ಕೇರ್ ಫೆಸಿಲಿಟಿ ಆಯಿತು, ಅಥವಾ ಆಸ್ಪತ್ರೆ ಆಯಿತು, ವಿಕ್ಟೋರಿಯಾ ಹಾಸ್ಪಿಟ್ಲ್ ಆಯಿತು, ಅಥವಾ ನಿಮಾನ್ಸ್ ಆಯಿತು, ಬೆಂಗಳೂರಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಆ ಹಾಸ್ಪಿಟಲ್ಗಳಿಗೆ ಹೋಗಿ ಸಹಾಯವನ್ನು
ತೊಗೊಂಡ್ಬಿಟ್ಟು ನಿಮ್ಮ ಜೀವನವನ್ನು ಬೆಟರ್ ಆಗಿ ಮಾಡಿ, ಅಥವಾ ನಿಮ್ಮ ಜೀವನ ಒತ್ತಿ ಇಡೋದೇ ಒಂದು ಫೈನಲ್ ಡೆಸ್ಟಿನೇಷನ್ ಅಲ್ಲ ಅಂತ ನಾನು ಹೇಳೋದು ಅಚ್ಚುಪಡಿಸ್ತೀನಿ. ವಿನ್ ಆ್ಯಂಡ್ ಲೂಸ್, ಮಲ್ಟಿಪಲ್ ವಿನ್ ಆ್ಯಂಡ್ ಲೂಸ್ ಇರುತ್ತೆ. ಲೈಫ್ ದೇರ್ ಇಸ್ ಓನ್ಲಿ ಒನ್ ಎಂಡ್ ಆ್ಯಂಡ್ ಸ್ಟಾರ್ಟಿಂಗ್ ಆಫ್ ದ ನ್ಯೂ ಬಿಗಿನಿಂಗ್. ಲೈಫ್ ನೀವು ಎಂಡ್ ಮಾಡ್ಬೋದು, ಸೂಸೈಡ್ ರೇಟ್ಸ್ ಹೆಚ್ಚಾಗ್ತಾ ಇದೆ ಇವಾಗ. ಲೈಫ್ ಎಂಡ್ ಆದರೆ ನಿಮ್ಮಿಂದ ನಿಮ್ಮ ಪೇರೆಂಟ್ಸಿಗೂ ತೊಂದರೆ ಆಗುತ್ತೆ, ನಿಮ್ಮ ಸ್ನೇಹಿತರಿಗೂ ತೊಂದರೆ ಆಗುತ್ತೆ, ನಿಮ್ಮ ನಂಬ್ಕೊಂಡಿರೋ ಜನರಿಗೂ ತೊಂದರೆ ಆಗುತ್ತೆ. ನೀವು ಇವಾಗ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ನಿಮ್ಮ ಜೀವನ ಇನ್ನೂ ನೋಡೋದು ತುಂಬ ಇರುತ್ತೆ. ಜಸ್ಟ್ ಒಂದೆರಡು ವಿನ್ನಿಂಗ್ಸ್ ಲೂಸ್ ಆಯಿತು, ಏನೋ ಒಂದು ಸಾಲ ಮಾಡ್ಕೊತಾರೆ, 1 ಲಕ್ಷನೋ 2 ಲಕ್ಷನೋ ಅದನ್ನು ದುಡಿದ್ಬಿಟ್ಟು ತಿರ್ಗಾ ತರ್ಬೋದು. ಒಂದು ಸತ ಜೀವ ಹೋದರೆ ತಿರ್ಗಾ ಬರಲ್ಲ. ನಾವೆಲ್ಲ ಡಾಕ್ಟರ್ಸ್ ನಿಮ್ಮ ಜೀವನವನ್ನು ಕಾಪಾಡೋಕ್ಕೆ ಇಷ್ಟೆಲ್ಲ ಹೋರಾಡ್ತಿದ್ದೀವಿ. ನೀವು ಅದನ್ನ ಇಂಪಾರ್ಟೆನ್ಸ್ನ ನೋಡೋದು ಒಳ್ಳೆಯದು. ಓಕೆ, ಥ್ಯಾಂಕ್ ಯು.